ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬರ್ರಿ ಇವತ್ತು ನಾನು ರೊಟ್ಟಿ ಮಾಡಾಕತ್ತಿದ್ದೆ. ಲಾಸ್ಟ್ ಒಂದು ರೊಟ್ಟಿ ಇತ್ತು, ಸ್ವಲ್ಪ ಹಿಟ್ಟು ಜಾಸ್ತಿ ಇತ್ತು, ಹಂಗಾಗಿ ಒಂದು ರೊಟ್ಟಿ ಮುಟ್ಟಿಗೆ ಮಾಡಿದ್ರಾಯ್ತು ಅಂತ. ಇದಕ್ಕೇನು ರೆಡಿ ಮಾಡ್ಕೊಳೋದು ಏನಿಲ್ಲ, ಜಲ್ದಿ ಅಂದರೆ ಜಲ್ದಿ ಆಗ್ತದೆ. ನಾವು ಸಣ್ಣವ್ರಿದ್ದು ಇದ್ದಾಗೆಲ್ಲ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ, ಜಾಸ್ತಿ ಟೈಮ್ ಬೇಕಾಗಿಲ್ಲ, ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ. ಒಂದು ರೊಟ್ಟಿ ಬಡ್ಕೊಂಡು ದಪ್ಪಗ ಜಾಸ್ತಿ ಹಿಟ್ಟು ತೊಗೊಂಡು ಒಂದು ರೊಟ್ಟಿ ಬಡ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಬೇಕು. ಒಂದು ಉಬ್ಬಬೇಕು, ದಪ್ಪ ಮಾಡಿದರೆ ಉಬ್ಬುತ್ತದೆ. ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಂಡು ರೊಟ್ಟಿ ಮಾಡಬೇಕು. ನೋಡಿ ಈ ಥರ ಸುತ್ತ ಹೋಗ್ಬೇಕು. ಹಾಕು ತುಪ್ಪ ಹಾಕಕತ್ತೀನಿ ಇವಾಗ. ಖಾರ ಮತ್ತು ಹುಣಸೆ ಖಾರ ಅಂತ ಬರ್ತದೆ, ಅಂದರೆ ಹುಣಸೆ ಹಣ್ಣಿಂದ ಹುಣಸೆ ಕಾಯಿಂದ ಮಾಡಿದ್ದು ಇದು ಹುಣಸೆ ಖಾರ. ಇದನ್ನು ಈ ಥರ ಸುತ್ತ ಎಲ್ಲ ರೊಟ್ಟಿ ಬಿಸಿ ಇರುವಾಗಲೇ ಹಿಂಗೆ ಕೈ ಮುಟ್ಟಿಗೆ ಅಂತ ನಮ್ಮಮ್ಮ 19 ಕಿಡ್ಸ್ಗೆಲ್ಲ ಗೊತ್ತಿರ್ತದೆ. ಇದು ಜಾಸ್ತಿ ತಿಂದಿ ನಾವಂತೂ. ನೀವು ತಿಂದಿರಿ? ನಾನು 19 ಕಿಡ್ಸ್ ಅಲ್ಲ, ನೀನು ಹೇಳ್ತೀನ 2000 ಕಿಡ್ಸ್ ನಾವು. ಅಂದರೆ ನಿನಗೆ ನಾನೇ ದುಡಿಕೆ. ನಾನು ಹೇಳಿದಲ್ಲ ಮತ್ತು ನೀನು ನಾನು 19 ಆದ್ರೆ ನೀನು ನೋಡ್ರಿ ಮುಟ್ಟಿಗೆ ನಾನಂತೂ ಭಾಳ ತಿಂತಿದ್ವಿ ಇದನ್ನು. ಸಂಡೇ ಹಿಂಗೇನಾರು ಬಂದ್ರಿಗೆ ನಾನು ಭಾಳ ಇಷ್ಟ ಆಗ್ತಿತ್ತು. ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಇನ್ನೂ ಬೇಕಂದರೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಜಜ್ಜಿ ಹಾಕ್ಕೊಂಡ್ರೂ ಮಸ್ತ್ ಇರ್ತದೆ. ನಾನು ಸದ್ಯಕ್ಕಂತೇಳಿ ತಿನ್ಬೇಕು ಅನಿಸ್ತು, ಹಂಗಾಗಿ ಮಾಡ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮಸ್ತ್ ಐತೆ. 5 ನಿಮಿಷ ಸಾಕು, 5 ನಿಮಿಷ ಕೂಡ ಬೇಕಾಗಿಲ್ಲ.